ಹರೇ ಕೃಷ್ಣ ಹರೇ ರಾಮ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ. ಇವತ್ತು ನಾನು ಬೆಳಗ್ಗೆ ಟಿಫನ್ಗೆ ಬೀಟ್ರೋಟ್ ಪಲ್ಯ ಹಾಗೆ ಚಪಾತಿನ ಮಾಡಿದ್ದೆ. ಬೀಟ್ರೋಟ್ ಪಲ್ಯನ ನಾನಿಲ್ಲಿ ತುರ್ತಿ ಮಾಡಿದ್ದೀನಿ. ಇದೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಮತ್ತು ಇದು ಕಮ್ಮಿ ಕ್ವಾಂಟಿಟಿಲಿ ನಾವು ಮಾಡಿಕೊಂಡ್ರೂ ಕೂಡ ಸಾಕಾಗುತ್ತೆ. ಅಂದರೆ ನಾವು ಮಾಮೂಲಿ ಹೆಚ್ಚಿ ಬೀಟ್ರೋಟ್ ಪಲ್ಯ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ನಾವು ತಿಂತೀವಿ ಬೀಟ್ರೋಟ್ ಪಲ್ಯನ. ಬಟ್ ಬೀಟ್ರೋಟ್ ಕಮ್ಮಿ ಇದ್ದಾಗ ನಾವು ಈ ಥರ ತುರಿದು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಡಿಫ್ರೆಂಟಾಗಿ ಒಂದು ಟೇಸ್ಟ್ ಸಿಗುತ್ತೆ ನಮಗೆ. ತುರಿದು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಇದು. ಸೊ ಹಾಗಾಗಿ ನಾನು ಇಲ್ಲೊಂದು 3 ಬೀಟ್ರೋಟ್ ತೆಗೆದುಕೊಂಡಿದ್ದೀನಿ. ಫಸ್ಟು ಬೀಟ್ರೋಟಿನ ಸಿಪ್ಪೆನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದನ್ನು ವಾಶ್ ಮಾಡ್ಕೊಂಡು ಬಂದು ತುರ್ಕೊಳ್ತೀನಿ. ನೋಡಿ, ಇದು ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದನ್ನು ಇವಾಗ ತುರ್ಕೊಳ್ಳೋಣ. 3 ಬೀಟ್ರೋಟ್ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಒಂದು 3 ಜನ ತಿನ್ಬೋದು ಬೀಟ್ರೋಟ್ ಪಲ್ಯನ. ಸೊ ನನ್ನ ಮಗಳಿಗೆ ಟಿಫನ್ಗಾಯಿತು, ಆಮೇಲೆ ಮತ್ತು ನಾನು ಕೂಡ ತಿಂದೆ, ಆಮೇಲೆ ಮತ್ತು ಲಂಚಿಗೂ ಕೂಡ ಪ್ಯಾಕ್ ಮಾಡಿದೆ, ಹಾಗೆ ನನ್ನ ಬ್ರದರ್ ಕೂಡ ತಿಂದ. ಸೊ ಒಟ್ಟಿನಲ್ಲಿ ಒಂದು 4 ಜನ ತಿನ್ಬೋದು ಒಂದು ಬೀಟ್ರೋಟ್ ಪಲ್ಯ. 3 ಬೀಟ್ರೋಟ್ ಪಲ್ಯದಲ್ಲಿ ತುರಿದು ಮಾಡೋದ್ರಿಂದ ಒಂದು 4 ಜನ ತಿನ್ಕೋಬೋದು. ಸೊ ನೋಡಿ, ಇದನ್ನು ಮೇಲಿಂದ ಕೆಳಗೆ ಎಳೆದ್ರೆ ಅದು ದಪ್ಪ ಎಳೆ ಬರುತ್ತೆ. ಅದು ನಾವು ಹಿಂದೆ ಮುಂದೆ ಈ ಥರ ಪ್ರೆಸ್ ಮಾಡಿದ್ರೆ ಸಣ್ಣ ಎಳೆ ಬೀಟ್ರೋಟು ಬೀಳುತ್ತೆ. ನಮ್ಗೆ ಯಾವ ರೀತಿ ಬೇಕೋ ಆ ಥರ ನಾವು ಇದನ್ನು ತುರ್ಕೋಬೋದು. ಸೊ ದಪ್ಪ ಎಳೆಬೇಕು ಅಂದರೆ ಒಂದು ಸಲ ಹಿಂಗೆ ರಬ್ ಮಾಡಿದ್ರೆ ಆಯಿತು. ಸಣ್ಣದಾಗಬೇಕು ಅಂದರೆ ಮೇಲೆ ಹೀಗೆ ಆಮೇಲೆ ಬ್ಯಾಕು ಫ್ರಂಟು ಹೋದರೆ ಸಣ್ಣದಾಗಿ ಎಲೆಗಳು ಬರುತ್ತೆ. ಇದೇ ರೀತಿ ನಾನು ಎಲ್ಲ ಬೀಟ್ರೋಟು ಕೂಡ ತುರ್ಕೊಳ್ತೀನಿ. ಸೊ ತುರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬೀಟ್ರೋಟ್ನೆಲ್ಲ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಅಂದರೆ ದಪ್ಪ ಎಳೆಲೆ ನಾನು ಬೀಟ್ರೋಟನ್ನು ತುರ್ಕೊಂಡಿರೋ ಅಂಥದ್ದು. ಸೊ ಒಗ್ಗರಣೆಗೆ ನಾನು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಹಸಿರು ಮೆಣಸಿನ್ಕಾಯಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು, ಸಾಸಿವೆ, ಕಡಲೆಬೇಳೆ ಮತ್ತು ಅರಿಶಿನ, ಸ್ವಲ್ಪ ಉಪ್ಪು, ಹಾಗೆ ಎಣ್ಣೆ. ಸೊ ಇಷ್ಟು ಕೂಡ. ಆಮೇಲೆ ಬಾಣಲಿನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಸೊ ಬಾಣಲೆ ಬಿಸಿ ಆದ ನಂತರ ಇದಕ್ಕೆ ನಾನು ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆನೂ ಕೂಡ ಬಿಸಿ ಮಾಡ್ಕೊತೀನಿ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾನು ಸಾಸಿವೆನ ಹಾಕ್ಕೊತೀನಿ. ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾನು ಕಡಲೆಬೇಳೆನ ಹಾಕ್ಕೊಳ್ತೀನಿ. ಕಡಲೆಬೇಳೆ ನೀಟಾಗಿ ಫ್ರೈ ಆದ ನಂತರ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ. ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ನಾನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಅದೆರಡು ಕೂಡ ಫ್ರೈ ಆದ ನಂತರ ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ನಾನು ಇಲ್ಲಿ ಅರಿಶಿನ ಸೇರಿಸ್ಕೊಳ್ತೀನಿ. ಅರಿಶಿನ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ಫ್ರೈ ಆಗಿಬಿಟ್ಟಿದೆ ಈರುಳ್ಳಿ. ಈಗ ಮತ್ತೆ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಈಗ ನಾವು ತುರ್ದಿಟ್ಕೊಂಡಿರುವಂತಹ ಬೀಟ್ರೋಟನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ತೀನಿ. ಇದಕ್ಕೆ ನಾನು ಯಾವುದೇ ರೀತಿಯಂತಹ ನೀರನ್ನು ಸೇರಿಸ್ತಾ ಇಲ್ಲ. ಹಾಗೆಯೇ ಮಧ್ಯದಲ್ಲಿ ಕೈ ಆಡಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಹಾಗೆಯೇ ಬಿಡಬಾರ್ದು. ಹಾಗೆ ಬಿಟ್ಬಿಟ್ರೆ ಅದು ತಳ ಹಿಡಿದ್ಬಿಡುತ್ತೆ. ಸೊ ಆವಾಗ ಟೇಸ್ಟ್ ಕೂಡ ಕಮ್ಮಿ ಆಗುತ್ತೆ. ಒಂದು 2 ನಿಮಿಷ ಅಥವಾ 3 ನಿಮಿಷಕ್ಕೆ ಒಂದು ಸತಿ ಕೈ ಆಡಿಸ್ಕೊಂಡ್ರೆ ಆಯಿತು. ಅದು ನಾವು ಹಾಕಿರುವಂತಹ ಒಗ್ಗರಣೆನಲ್ಲೇ ಫ್ರೈ ಆಗಬೇಕು. ನೋಡಿ, ಅದು ಕ್ವಾಂಟಿಟಿ ಕೂಡ ಕಮ್ಮಿ ಆಗುತ್ತೆ. ಆವಾಗ ಅದು ನಮಗೆ ಬೆಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ನಾವು ಅದು ಚೆನ್ನಾಗಿ ಬೆಂದಮೇಲೆ ಅಥವಾ ಒಂಚೂರು ತಿಂದು ನೋಡಿದ್ರೂ ನಮಗೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಹೇಳಿ ನಮಗೆ ಅನಿಸ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ನಾನು 2 ಚಪಾತಿ ಜೊತೆಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಈ ಥರ ಒಂದು ಸತಿ ಮಾಡಿ ನೋಡಿ. ನೀವು ಮಾಡಿರ್ತೀರಾ ಬೇರೆ ಥರ. ಇದಕ್ಕೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಿಂಬೆಹಣ್ಣು ಸಹಿತ ಇಂಟ್ಕೋಬೋದು ಬೇಕು ಅಂತಂದರೆ. ಅದು ಆಪ್ಷನಲ್ಲು. ನಾನು ಇಲ್ಲಿ ನಿಂಬೆಹಣ್ಣು ಹಾಕ್ಕೊಂಡಿಲ್ಲ. ಹೀಗೆ ಚೆನ್ನಾಗಿದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಹಾಕೋದನ್ನು ಮರಿಬೇಡಿ, ಆಯಿತಾ? ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.